ಮುಖಂಡರ ನೇತೃತ್ವದಲ್ಲಿ ಹಾಗೂ ಕುಲವಳ್ಳಿ ಭಾಗದ 9 ಹಳ್ಳಿಯ ಏನು ಜ್ವಲಂತ ಸಮಸ್ಯೆ ಇದ್ದಾವೆ, ಹಲವಾರು ವರ್ಷಗಳಿಂದ ಇವತ್ತು ನೆನೆಗುದ್ದಲಿಗೆ ಬಿದ್ದಿರುವಂಥ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೆನೆಗುದ್ದಲಿಗೆ ಬಿದ್ದಿರುವಂಥ ಏನು ಕುಲವಳ್ಳಿ ರೈತರ ಹೋರಾಟಕ್ಕೆ ದಿಕ್ಕ ತಪ್ಪಿಸುವಂಥ ಕೆಲಸ ಮಾಡಿದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಅಲ್ಲಿ ಉಳುಮೆ ಮಾಡತಕ್ಕಂಥ ಏನು ಸಾವಿರಾರು ನಾವು ಕುಟುಂಬಗಳು 60-70 ವರ್ಷಗಳಿಂದ ಸಾಗುವಳಿಯನ್ನು ಮಾಡ್ತಾ ಬಂದಿದ್ದೇವೆ. ಅಂಥ ಜನರಿಗೆ ಇವತ್ತು 2 ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಈ ಕುಲವಳ್ಳಿ ಗುಡ್ಡದ ವಿಷಯವನ್ನು ಒಬ್ಬ ಜನಪ್ರತಿನಿಧಿ ಇರ್ಬೋದು ಬೇಡ ನಮ್ಮ ಆ PT ಸೀಟ್ ಒಳಗೆ ನಮ್ಮ ರೈತರ ಹೆಸರುಗಳನ್ನು ಕಾಣಿಸುವ ಮುಖಾಂತರ, ಸರ್ವೆ ನಂಬರ್ಗಳನ್ನು ಕಾಣಿಸುವ ಮುಖಾಂತರ, ಎಕರೆ ಗುಂಟೆಗಳನ್ನು ಕಾಣಿಸುವ ಮುಖಾಂತರ PT ಸೀಟನ್ನು ಮಾಡಿಕೊಡುವಂಥ ವ್ಯವಸ್ಥೆವಾಗಿದೆ. ಇಂಥ ಒಂದು ಏನೇ ದಾಖಲಾತಿಯನ್ನು ಇವತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡಿ ಏನು ಅದನ್ನು ಇಂಪ್ಲಿಮೆಂಟ್ ಮಾಡ್ದೇನೆ ಇವತ್ತು ಅದನ್ನು ನೆನೆಗುದ್ದಲಿಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಹಲವಾರು ಬಾರಿ ನಾವು ಹೋರಾಟ ಮಾಡುತ್ತಾ 16 ವರ್ಷಗಳಿಂದ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಬಂದರೂ ಕೂಡ ಇದುವರೆಗೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ಏನಾಗಿದೆ ಅಂತಂದ್ರೆ 2011ರ ಭೂ ನ್ಯಾಯ ಮಂಡಳಿ ಕೊಟ್ಟಿ ದಾಖಲಾತಿಯನ್ನು ಸೃಷ್ಟಿ ಮಾಡುವುದರ ಮುಖಾಂತರ ಕುಲವಳ್ಳಿ ಭಾಗದ ರೈತರಿಗೆ ಮೋಸ ಮಾಡುವಂಥ ಕೆಲಸವಾಗಿದೆ, ಅನ್ಯಾಯ ಮಾಡುವಂಥ ಕೆಲಸವಾಗಿದೆ, ಒಕ್ಕಲೆಬ್ಬಿಸುವಂಥ ಕೆಲಸವಾಗಿದೆ. ಇವತ್ತೇನ ಮಾನ ಮರ್ಯಾದೆ ಏನು ಬಿಟ್ಟಂಥ ರಾಜಕಾರಣಿಗಳು ನಮಗೇನು ಅನ್ಯಾಯ ಹಿಂದೆ ಮಾಡಿದ್ದಾರೆ, ಇವತ್ತು ಕೂಡ ಈ ಅಧಿವೇಶನದಲ್ಲೂ ಅದು ಆಗಬಾರ್ದು. ಒಂದು ವೇಳೆಕ ಅದು ಆಗುವಂಥ ಸಂದರ್ಭ ಏನಾರ ಒದಗಿ ಬಂದಿದ್ದ ಅಂತಂದ್ರೆ ಕುಲವಳ್ಳಿ ಭಾಗದ ಎಲ್ಲ ರೈತರು ಎಲ್ಲರೂ ಕೂಡ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಇನ್ನೂ ಮುಂದೆ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿ ಬರುವಂಥ ಅಧಿವೇಶನದಲ್ಲಿ ಚರ್ಚೆ ಆಗಲಿಲ್ಲ ಅಂದ್ರೆ ನಾವು ಯಾವ ಥರ ಒಂದು ಹೋರಾಟವನ್ನು ಇದನ್ನು ಎಬ್ಬಿಸ್ತೇವೆ, ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈಗ ನಾವು ಸವಿಸ್ತಾರವಾಗಿ ಹೇಳೋದಿಲ್ಲ. ಯಾಕಂತಂದ್ರೆ ಸಣ್ಣ ಪ್ರಮಾಣದ ಒಂದು ಜನರು ಇವತ್ತು ಅಧಿವೇಶನಕ್ಕೆ ಹೋಗ್ಬೇಕಂತಂದ್ರೆ ನಮ್ಮನ್ನು ಅಲ್ಲಿ ಬಂದೋಬಸ್ತಾಗಿ ಕಟ್ಟಾಕುವಂಥ ಕೆಲಸ ಇಲ್ಲಿವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳನ್ನ ಬಳಸಿಕೊಂಡು ಮಾಡುವಂಥದ್ದು ಹಲವಾರು ಸಲ ನಮ್ಮ ರಾಜಕಾರಣಿಗಳು ಮಾಡಿದರು. ಈಗೂ ಕೂಡ ಆಗಬಾರ್ದು. ಕೆಲವೊಂದಷ್ಟು ಏನು ದೇಶದ್ರೋಹ ಕೆಲಸ ಮಾಡಿದಂಥ ಏನು ದೇಶದ್ರೋಹಿಗಳಿಗೆ ಏನು ಸಪೋರ್ಟ್ ಮಾಡುವಂಥ ಕೆಲಸ ಇವತ್ತು ನಮ್ಮ ತಾಲೂಕಾ ಮತ್ತು ಜಿಲ್ಲಾ ಆಡಳಿತ ವ್ಯವಸ್ಥೆಯನ್ನು ಮಾಡಿದೆ. AC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಎಲ್ಲರೂ ಕೂಡ ತಕ್ಷಣ ಇದನ್ನು ಕ್ರಮವನ್ನು ವಹಿಸಿ ಇವ್ರ ಮೇಲೆ ಅಷ್ಟನ್ನು ಕಾನೂನು ಬಾರಿ ನಾವು ಮಾಡಿದಂಥ ಹೋರಾಟದಲ್ಲಿ ಇವತ್ತು ನಮಗೆ ಕೇಳಿದಂಥ ಡಾಕ್ಯುಮೆಂಟನ್ನು ಕೊಡುವಲ್ಲಿಯೂ ಕೂಡ ಹಿಂಜರಿಯುವಂಥ ಕೆಲಸ ಮಾಡಿದಂಥ ಅಧಿಕಾರಿಗಳು ಇವತ್ತು 1 ತಿಂಗಳ ದಿವಸ ನಾವು ಕಿತ್ತೂರು ತಹಸೀಲ್ದಾರ್ ಕಚೇರಿ ಅವ್ರ ಮುಂದೆ ಹೋರಾಟಕ್ಕೆ ಕುಂತ ಸಂದರ್ಭದಲ್ಲಿ ನಮಗೆ ಯಾವುದೇ ಡಾಕ್ಯುಮೆಂಟ್ 2 ವರ್ಷಗಂಟ್ಲೆ ಕೊಡದೇ ಇದ್ದಿರುವಾಗ ನಾವು ಬೆಂಗಳೂರು ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ನಂತರ ಇವತ್ತು ಕರೆದ ಕಾಸು NH ಶಿರಟ್ಟಿ ಅವರು ಕುಲವಳ್ಳಿ ಭಾಗದ ರೈತರ PT ಸೀಟನ್ನು ಇವತ್ತು ಏನು ಭೂ ನ್ಯಾಯ ಮಂಡಳಿ ಡಾಕ್ಯುಮೆಂಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀರಿ. 2-3 ವರ್ಷಗಳ ಕಾಲ ಏನು ದೇಶದ್ರೋಹಿಗಳ ಕುಟುಂಬದ ಹೆಸರಿಗೆ ಇವತ್ತು ಕುಲವಳ್ಳಿ ಭಾಗದ ಜಮೀನನ್ನು ಅವ್ರ ಹೆಸರಿಗೆ ಆಗೋವರೆಗೂ ಅದನ್ನು ಮುಚ್ಚಿಟ್ಟು ಆ ಜಮೀನನ್ನು ಅವ್ರಿಗೆ ಉತ್ತಾರ ಮಾಡಿ ಕೊಟ್ಟ ನಂತರ ಇವತ್ತು ರೈತರಿಗೆ ಡಾಕ್ಯುಮೆಂಟನ್ನು ಕೊಡೋದನ್ನು ಮಾಡಿದ್ದೀರಿ. ನಾವು ಈ ಸರ್ಕಾರಕ್ಕೆ ಮಾಡಿದಂಥ ನಿಮ್ಮ ಅಧಿಕಾರಿಗಳು ನೀವು ಮಾಡಿದಂಥ ಏನು ಇವತ್ತು ನಮಗೆ ಮೋಸ ಇದೆ, ಈ ಮೋಸವನ್ನು ತಕ್ಷಣ ನಿವಾರಣೆಗೊಳಿಸಬೇಕು ಈ ಅಧಿವೇಶನದಲ್ಲಿ. ಇಲ್ಲಂದ್ರೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅಧಿವೇಶನ ಇವತ್ತು ನಿಮ್ಮ ರಾಜಕೀಯ ಒಂದು ಗುಲಾಮಗಿರಿ ಸಂಬಂಧ ಈ ಅಧಿವೇಶನ ಮಾಡತ್ತೀರಂತೇಳಿ ನಾವು ಈ ರಾಜ್ಯದಲ್ಲಿ ಸಂದೇಶ ಕೊಡಬೇಕಾಗ್ತದೆ. ರೈತರೆಲ್ಲರೂ ಕೂಡ್ಕೊಂಡು ಏನು ಗೋವಾ ಇರ್ಬೋದು, ಮತ್ತೊಂದು ಕಡೆ ಚೈನಿ ಮಾಡಬೇಡ್ರಿ. ಜ್ವಲಂತ ಸಮಸ್ಯೆಗಳು ಹಲವಾರು ವರ್ಷಗಳಿಂದ ನಮ್ಮ ಕುಲವಳ್ಳಿ ಭಾಗದ ರೈತರು 70-80 ವರ್ಷಗಳಿಂದ ನಾವು ಅಲ್ಲಿ ಏನು ಉಳುಮೆ ಮಾಡ್ತಾ ಇದ್ದೇವೆ. ನಿಮ್ಮದೇ ಸರ್ಕಾರ ಏನು PT ಸೀಟನ್ನು ಮಾಡಿಕೊಟ್ಟಿದ್ದಾರೆ. PT ಸೀಟ್ ಪ್ರಕಾರ ನಮ್ಮ ಹೆಸರನ್ನು ದಾಖಲಾತಿ ಮಾಡುವಂಥ ಕೆಲಸಗಳಾಗಬೇಕು, ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಉಗ್ರ ಪ್ರಮಾಣದ ಹೋರಾಟವನ್ನು ಮಾಡೋಕೆ
ಇವತ್ತು ನಾವೆಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಚಿವರುಗಳಿಗೆ, ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು ಎಷ್ಟು ನೀವು ಅಂದಾಜು ಎಷ್ಟು ಜನ ಕಿತ್ತೂರಿಂದ ಹೊಂಟಿದ್ದೀರಿ, ಮುಂದೆ ಎಲ್ಲಿ ಹೋಗಿ ಎಲ್ಲಿ ಕೂಡ ಯಾರು ಕೇಳಿ ಹೋರಾಟ ಮಾಡ್ತಾರೆ ಅಂತ ಹೇಳಿ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಏನು ಒಂದು ವೃತ್ತದಿಂದ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಆ ಜ್ಯೋತಿಯನ್ನು ಕೂಡ ನಮ್ಮ ಹೋರಾಟದ ಒಂದು ಸ್ಥಳವಿದೆ. ಏನು ಯಡಿಯೂರಪ್ಪನ ಮಾರ್ಗದಲ್ಲಿ ನೆರ್ತಕ್ಕಂಥ ಒಂದು ಟೆಂಟ್ ಹಾಕಿದಾರ, ಆ ವ್ಯವಸ್ಥೆಯಲ್ಲಿ ನಾವು ಶಾಂತಿಯುತವಾಗಿ ಹೋಗ್ತೀವಿ. ಒಂದು ವೇಳೆ ಅದು ಏನು ಅಧಿವೇಶನದಲ್ಲಿ ನಮ್ಮ ಚರ್ಚೆ ಆಗಲಿಲ್ಲ ಅಂತಂದ್ರೆ ಅಲ್ಲಿ ನಮ್ಮ ರೈತ ಮುಖಂಡರು, ನಮ್ಮ ಎಲ್ಲ ರೈತ ಮುಖಂಡರು ಎಲ್ಲರೂ ಕೂಡ ಏನು ನಿರ್ಣಯ ತಗೋತಾರ ಅದಕ್ಕೆಲ್ಲ ನಾವು ರೈತರೆಲ್ಲ ಬದ್ಧವಾಗಿದ್ದೇವೆ. ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರೈತರು ಹೋಗ್ತಾ ಇದ್ದೇವೆ. ಒಂದು ವೇಳೆ ಇವತ್ತು ನಮಗೆ ಅಧಿವೇಶನದೊಳಗೆ ಚರ್ಚೆ ಆಗಲಿಲ್ಲ, ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇದೇ ಹೋರಾಟವನ್ನ ಉಗ್ರ ರೂಪಕ್ಕೆ ತಾಳುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬರ್ತಾ ಇದ್ದೇವೆ. 9 ಹಳ್ಳಿಗಳ ಎಲ್ಲ ರೈತರು ಸುಮಾರು ಒಂದು 2,000 ರೈತರು ಕೂತ್ಕೊಂಡು 25 ಟ್ರ್ಯಾಕ್ಟರ್ ತೆಗೆದುಕೊಂಡು ಇವತ್ತಿನ ದಿನ ಚುನ್ನಪ್ಪ ಪೂಜಾರಿ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ಒಂದಾಗಿ, ಅದೇ ರೀತಿಯಾಗಿ ನಾವು ಕೂಡ 2 ಸಂಘಟನೆಯವರು ಬಂದಿದ್ದೇವೆ. ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ಸಂಘಟನೆ, ಅದು ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘಟನೆ ರಾಜ್ಯಾಧ್ಯಕ್ಷರಾದ ಮಾದೇವ್ ಅವರು ಎಲ್ಲರೂ ಒಟ್ಟಾಗಿ ಕೂಡಿ ಹುಳುವಳ್ಳಿ ಗ್ರಾಮದ ಸಮಸ್ಯೆನ ಬಗೆಹರಿಸಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 70 ವರ್ಷದಿಂದ ಇವರೆಲ್ಲ ಇದನ್ನ ಉಳುಮೆ ಮಾಡಿಕೊಂಡು ಸಾಗು ರೈತರಾಗಿ ಬಂದಿದ್ದಾರೆ.